ಇಲ್ಲಿಗೆ ಆಗಮಿಸಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ. ಅದೇ ರೀತಿ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ನಾವು ಬ್ರಹ್ಮಚಾರಿಗಳಾಗಿದ್ದಾಗ ನಮ್ಮ ಗುರುಗಳು ಯಾತ್ರೆಗಳನ್ನು ಮಾಡ್ತಾ ಇರುವಾಗ ನಮ್ಮ ಗುರುಗಳ ಜೊತೆಗೆ ನಾವು ಮೊದಲನೇ ಸಲ ಯಾತ್ರೆಗೆ ಬಂದಿದ್ದು ಅಂತಂದ್ರೆ ಇದೇ ಜಾಗಕ್ಕೆ. ಅವ್ರ ಜೊತೆಗೆ ಅವ್ರ ಯಾತ್ರೆಗಳಿಗೆ ಹೋಗ್ತಾ ಇದ್ರು. ನಾವು ಶೃಂಗೇರಿಗೆ ಬಂದ ಮೇಲೆ, ನಾನು ಬ್ರಹ್ಮಚಾರಿಯಾಗಿ ಶೃಂಗೇರಿಗೆ ಬಂದ ನಂತರ ಒಂದು 2-3 ಯಾತ್ರೆಗಳನ್ನು ನಮ್ಮ ಗುರುಗಳು ಮಾಡಿದ್ರು. ಆದ್ರೆ ಅದು ಯಾವುದಕ್ಕೂ ನಾನು ಹೋಗಿಲ್ಲ, ಅಲ್ಲೇ ಇದ್ದೆ, ಶೃಂಗೇರಿಯಲ್ಲೇ ಇದ್ದೆ. ಅದೊಂದು 4 ದಿವಸ, ಒಂದು 5-6 ದಿವಸ, ಒಂದು ವಾರ, ಆದ ರೀತಿಯ ಒಂದು 2-3 ಯಾತ್ರೆಗಳಾಗಿದ್ದು. ಆದ್ರೆ ಆವಾಗ ಹೋಗುವಂತಹ ಒಂದು ಸಂದರ್ಭ ಬಂದಿರಲಿಲ್ಲ. ತದನಂತರ ನಮ್ಮ ಗುರುಗಳು 2010ನೇ ಇಸ್ವಿಯಲ್ಲಿ 10ನೇ ವರ್ಷದಲ್ಲಿ ಕಾಲಟಿಯಲ್ಲಿ, ಶಂಕರಾಚಾರ್ಯರ ಅವತಾರ ಸ್ಥಳವಾಗಿರ್ತಕ್ಕಂತಹ ಕಾಲಟಿಯಲ್ಲಿ ಶಂಕರ ಜಯಂತಿಯನ್ನು, ಅದಂದ್ರೆ 100ನೇ ವರ್ಷದ ಅಲ್ಲಿ ಶತಮಾನೋತ್ಸವನ ಆಚರಣೆ ಮತ್ತು ಶಂಕರ ಜಯಂತಿ ಮತ್ತು ಶತಮಾನೋತ್ಸವದ ಆಚರಣೆ ಮಾಡುವುದಕ್ಕಾಗಿ ಈ ಮಾರ್ಗದಿಂದ ನಮ್ಮ ಗುರುಗಳು ಕಾಲಟಿಗೆ ತೆರಳಿದ್ರು. ಆವಾಗ ನಾನು ಮೊದಲನೇ ಸಲ ಇಲ್ಲಿಗೆ ಬಂದಿದ್ದೆ. ತದನಂತರ ನಮ್ಮ ಸನ್ಯಾಸವಾದ ನಂತರವೂ ಸಹ ನಮ್ಮ ಗುರುಗಳ ಜೊತೆಗೆ ಮೊದಲನೇ ಬಾರಿಗೆ ಇಲ್ಲಿಗೆ ಬರುವಂತಹ ಒಂದು ಸಂದರ್ಭ ಬಂದಿತ್ತು. ನಮ್ಮ ಸನ್ಯಾಸದ ನಂತರವೂ ಇಲ್ಲಿಗೆ ಬಂದು ಇಲ್ಲಿ ವಾಸ್ತವ್ಯವನ್ನು ಮಾಡಿ, ತದನಂತರ ಇಲ್ಲಿಂದ ಅಶ್ವತ್ಥಪುರಕ್ಕೆ ಹೋಗಿ ಅಲ್ಲೆಲ್ಲ ಯಾತ್ರೆ ಅಲ್ಲೇ ಆಯಿತು. ಅಲ್ಲೂ ಅಶ್ವತ್ಥಪುರದಲ್ಲಿ ಶತಮಾನೋತ್ಸವ ಕಾರ್ಯಕ್ರಮ ಅದೆಲ್ಲ ಆಗಿತ್ತು.